ಇಡ್ಲಿ ದೋಸೆ ಜೊತೆಗೆ ಪ್ರತಿ ಸಲ ಸಾಂಬಾರ್ ಚಟ್ನಿ ತಿಂದು ಬೇಜಾರಾಗಿದ್ದರೆ ಇವತ್ತೊಂದು ಸೂಪರ್ ಟೇಸ್ಟಿಯಾದ ಸೈಡ್ ಡಿಶ್ ರೆಸಿಪಿ ಜೊತೆಗೆ ಬಂದಿದ್ದೇನೆ. ನಾನಿವತ್ತು ತಮಿಳುನಾಡಿನ ಒಂದು ಫೇಮಸ್ ರೆಸಿಪಿಗಳಲ್ಲಿ ಒಂದಾದ ತಂಜಾವೂರಿನ ಕುಂಭಕೋಣಂ ಕಡಪ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ಸಾಂಬಾರ್ ಹಾಗೂ ಸಾಗು ಇದೆಯಲ್ಲ, ಇದರ ಸಮ್ಮಿಶ್ರ ರುಚಿಯನ್ನು ಹೊಂದಿದೆ. ಹೆಸರು ಬೇಳೆ ಹಾಗೂ ಆಲೂಗಡ್ಡೆಯಿಂದ ಮಾಡುವಂಥ ಈ ರೆಸಿಪಿ ತುಂಬ ಫ್ಲೇವರ್ಫುಲ್ ಹಾಗೂ ಅದ್ಭುತ ರುಚಿಯನ್ನು ಹೊಂದಿದೆ. ಹಾಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಕುಕ್ಕರ್ ಪ್ಯಾನಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಈ ರೆಸಿಪಿ ಇದೆಯಲ್ಲ, ಹೆಸರು ಬೇಳೆ ಉಪಯೋಗಿಸಿ ಮಾಡುವಂಥದ್ದು. ಇದರಲ್ಲಿ ಸಾಧಾರಣ ಒಂದು 75 ಗ್ರಾಮ್ ಅಷ್ಟು ಬೇಳೆ ಇದೆ. ಚೆನ್ನಾಗಿ 3-4 ಸಲ ನೀರು ಹಾಕಿ ತೊಳೆದಿಲ್ಲಿ ಇಟ್ಟಿದ್ದೇನೆ. ಈಗ ಇದರಲ್ಲಿ ಸಿಪ್ಪೆ ತೆಗೆದು ತೊಳೆದ ಒಂದು 3 ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೇನೆ. ಹೋಳು ಮುಳುಗುವಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಅರಿಶಿನ ಹುಡಿ ಅನ್ಸ ಸೇರಿಸಿ ಜೊತೆಗೆ 1 ಸ್ಪೂನ್ ತೆಂಗಿನೆಣ್ಣೆ ಅನ್ಸ ಸೇರಿಸಬೇಕು. ಹಾಗೂ ಇದಕ್ಕೆ 4ರಿಂದ 5 ಸೀಟಿಯನ್ನು ನಾವು ತೆಗಿಬೇಕು. ಇದು ಬೇಯುವಷ್ಟರಲ್ಲಿ ನಾವು ಇದರ ಮಸಾಲೆಗೆ ತಯಾರು ಮಾಡೋಣ. ಇಲ್ಲಿ ಒಂದು ಪ್ಲೇಟಲ್ಲಿ 1/4 ತೆಂಗಿನಕಾಯಿಯ ತುರಿಯನ್ನು ಇಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೇಳುವುದಾದರೆ 6ರಿಂದ 7 ಟೇಬಲ್ ಸ್ಪೂನ್ ಅಷ್ಟಿದೆ. 2 ಸ್ಪೂನಷ್ಟು ಹುರಿಗಡಲೆ ಬೀಜ, 10 ಗೋಡಂಬಿ, 1 ಸ್ಪೂನಷ್ಟು ಸೋಂಪು ಕಾಳು, 7 ಹಸಿಮೆಣಸು, 8 ಬೆಳ್ಳುಳ್ಳಿದು ಬೀಜ, ಅರ್ಧ ಇಂಚಷ್ಟು ಶುಂಠಿ ತುಂಡು. ಇವಿಷ್ಟನ್ನು ನಾವು ಮಿಕ್ಸಿ ಜಾರಲ್ಲಿ ಸೇರಿಸಿ ಗ್ರೈಂಡ್ ಮಾಡಲಿಕ್ಕೆ ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ಫೈನಾಗಿ ಗ್ರೈಂಡ್ ಮಾಡಬೇಕು. ಇಲ್ಲಿ ನೋಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಈಗ ಇದರ ಒಗ್ಗರಣೆಗೆ ತಯಾರು ಮಾಡೋಣ. ಕಡಾಯಿಯಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಇದು ಬಿಸಿ ಆಗುವಾಗ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸುವ. ಜೊತೆಗೆ 1 ಪಲಾವ್ ಎಲೆ, 3 ಲವಂಗ, 2 ದಾಲ್ಚಿನ್ನಿದು ತುಂಡು ಸೇರಿಸಿ ಅರ್ಧ ನಿಮಿಷ ನಾವು ಹುರಿಬೇಕು. ಈಗ ಇದರಲ್ಲಿ 1 ದೊಡ್ಡ ನೀರುಳ್ಳಿಯನ್ನು ಈ ಥರದ ದೊಡ್ಡದಾಗಿ ಪೀಸಸ್ ಮಾಡಿ ಅದನ್ನು ಸೇರಿಸುವ. ಜೊತೆಗೆ 3 ಸೀಳಿದ ಹಸಿಮೆಣಸು, 2 ಗರಿ ಕರಿಬೇವಿನ ಎಲೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀರುಳ್ಳಿಯನ್ನು ಜಾಸ್ತಿ ಫ್ರೈ ಮಾಡುವ ಅಗತ್ಯ ಇಲ್ಲ. ನೀರುಳ್ಳಿದು ರಾ ಸ್ಮೆಲ್ ಹೋದರೆ ಸಾಕು. ಲೈಟಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇಷ್ಟಾಗುವಾಗ 2 ಟೊಮೆಟೊವನ್ನು ಮೀಡಿಯಮ್ ಸೈಜಿದು ಪೀಸಸ್ ಮಾಡಿ ಅದನ್ನು ಈ ಒಗ್ಗರಣೆಯಲ್ಲಿ ಸೇರಿಸಿ 2 ನಿಮಿಷ ಹುರಿಬೇಕು. ಟೊಮೆಟೊ ತುಂಬ ಸಾಫ್ಟ್ ಆಗಬೇಕಾಗಿಲ್ಲ, ಇದನ್ನು ಬೇಯಿಸಲಿಕ್ಕಿದೆ. ಹಾಗಾಗಿ 2 ನಿಮಿಷ ಹುರಿದ್ರೆ ಸಾಕು. ಈ ಬದಿಯಲ್ಲಿ ಬೇಳೆ ಹಾಗೂ ಆಲೂಗಡ್ಡೆಗೆ 5 ಸೀಟಿ ತೆಗೆದಿದ್ದೇನೆ. ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿರುವ ಆಲೂಗಡ್ಡೆಯನ್ನು ನಾವು ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡಬೇಕು. ಪೂರ್ತಿಯಾಗಿ ಮ್ಯಾಶ್ ಮಾಡಬಾರ್ದು, ಚಿಕ್ಕ ಪೀಸಸ್ ಇರಬೇಕು. ನೀವು ಇದನ್ನು ಕುಕ್ಕರಿಂದ ತೆಗೆದು ಸಣ್ಣದಾಗಿ ಪೀಸಸ್ ಮಾಡ್ಬೋದು. ಆದರೆ ಈ ರೀತಿ ಮ್ಯಾಶ್ ಮಾಡಿ ಸೇರಿಸಿದರೆ ಈ ಕಡಪದ ರುಚಿ ಇನ್ನೂ ಸಹ ಚೆನ್ನಾಗಿ ಬರ್ತದೆ. ಈ ಬದಿಯಲ್ಲಿ ಟೊಮೆಟೊ ಕೂಡ 2 ನಿಮಿಷ ಹುರಿದಾಗಿದೆ. ಈಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸುವ. ಜೊತೆಗೆ ಬೇಳೆ ಹಾಗೂ ಆಲೂಗಡ್ಡೆಯ ಮಿಶ್ರಣವನ್ನು ಸಹ ಸೇರಿಸುವ. 2 ಕಪ್ ನೀರನ್ನು ಸಹ ಸೇರಿಸಿ ರುಚಿಗೆ ಉಪ್ಪನ್ನು ಸೇರಿಸಿ ಗ್ರೇವಿ ನೋಡಿ ಇಲ್ಲಿ ತುಂಬ ಗಟ್ಟಿಯಾಗಿರೋದರಿಂದ ಪುನಃ 1.5 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದು ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 5 ನಿಮಿಷ ಇದನ್ನು ಕುದಿಸಬೇಕು. ಉಪ್ಪು ಖಾರ ಚೆನ್ನಾಗಿ ಗ್ರೇವಿಗೆ ಸೇರಿ ಒಗ್ಗರಣೆಯಲ್ಲಿ ಹದವಾಗಿ ಇದು ಬೇಯಬೇಕು. ಈಗ ನೋಡಿ 5 ನಿಮಿಷ ಬಿಟ್ಟು ಲಿಡ್ಡನ್ನು ಓಪನ್ ಮಾಡಿದ್ದೇನೆ. ಒಳ್ಳೆ ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಉಪ್ಪು ಕಡಿಮೆ ಅಂತ ಎಣಿಸಿದರೆ ನೀವು ಚೆಕ್ ಮಾಡಿ ಬೇಕಾದರೆ ಸೇರಿಸ್ಬೋದು. ಕೊನೆಯದಾಗಿ ಸಣ್ಣಗೆ ಹೆಚ್ಚಿಟ್ಟ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸುವ. ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟ್ ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡುವ ಹಾಗೂ ಕೆಳಗಿಡುವ. ತಣ್ಣದ ನಂತರ ನೋಡಿ ಇದು ಇನ್ನೂ ಸಹ ಗಟ್ಟಿ ಆಗ್ತದೆ. ಗ್ರೇವಿ ಈ ಹದಕ್ಕೆ ಬರಬೇಕು. ಹಾಗಿದ್ರೇ ಇದು ದೋಸೆ ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿ ಬರ್ತದೆ. ನಾನಿದ್ದನ್ನಿಲ್ಲಿ ಬಿಸಿ ಬಿಸಿ ಹಬೆಯಾಡುವ ಮೃದುವಾದ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನೀವಿದ್ದನ್ನು ಅನ್ನದ ಜೊತೆಗೆ ಸಹ ಸರ್ವ್ ಮಾಡ್ಬೋದು. ದೋಸೆ, ಇಡ್ಲಿ, ಆಪಮ್, ಚಪಾತಿ ಯಾವುದರ ಜೊತೆಗೆ ಬೇಕಾದರೂ ಸರ್ವ್ ಮಾಡಿ. ರುಚಿ ಅಂತೂ ಅದ್ಭುತವಾಗಿರ್ತದೆ. ಇದರ ಬಣ್ಣ, ಟೆಕ್ಸ್ಚರ್ ಹಾಗೂ ಘಮ ಇದೆಯಲ್ಲ, ಸೂಪರ್ಬ್ ಆಗಿರ್ತದೆ. ನೀವು ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ.
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.